ಅದು ನಾನು ಕಾಲೇಜ್ ಟೈಮಲ್ಲಿ ಮಾಡಿದ್ದ ಡ್ರಾಮಾ ನಂಗೆ ಇವಾಗ ನೆನಪಾಯಿತು, ಅದನ್ನ ಅವಳಿಗೆ ಹೇಳ್ತಿದ್ದೆ. ಓಕೆ, ಥ್ಯಾಂಕ್ ಯು, ಬಾಯ್. ತರಣ್ ಅಂಕಲ್, ಏನಿದು ಚೇಷ್ಟೆ? ಅಲ್ಲ ಚೇಷ್ಟೆ ಅಲ್ಲ, ಇದು ಕೆಲಸದವ್ರ ಜೊತೆ ಮನೆ ಓನರ್ಸು ಟಾಕಿಂಗ್ ಅಷ್ಟೇ. ನಿಮಗ್ ನಾಚಿಕೆ ಆಗಲ್ವಾ ತರಣ್ ಅಂಕಲ್? ನಾಚಿಕೆ ಅಂದ್ರೆ ನಾಚಿಕೆನ ಆಗುತ್ತೆ ಸ್ವಲ್ಪ. ಬದುಕಿನ ಬಂಡಿ ನಡಿಬೇಕು ಅನ್ನೋ ಕಾರಣಕ್ಕೆ ಬೇರೆಯವ್ರ ಮನೆಗ್ ಬಂದ್ ಕೆಲ್ಸ ಮಾಡೋ ಹೆಣ್ಮಕ್ಳನ್ನ ನಿಮ್ ಮನೆ ಆಸ್ತಿ ಅನ್ಕೊಂಡಿದೀರಾ? ಇದೇನಾ ನಿಮ್ ಬಂಗ್ಲೆ ಕಲ್ಸಿರೋ ನಿಮಗೆ ಸಂಸ್ಕಾರ? ಈ ಮನೆ ಕಸ ಮುಸುರೆ ಮಾಡ್ತಾರನ್ನ ಮಾತ್ರಕ್ಕೆ ಅವ್ರೇನ್ ಮರ್ಯಾದೆ ಕಳ್ಕೊಂಡ್ ಬದುಕಕ್ ಬಂದಿರ್ತಾರ? ಅಲ್ಲ, ಮರ್ಯಾದಿಂದ ಬದುಕಕ್ ಬಂದಿರ್ತಾರೆ. ಅವ್ರು ಮಾಡೋ ಕೆಲ್ಸದಿಂದ ನಿಮ್ ಮನೆ ಕ್ಲೀನ್ ಆಗತ್ತೆ. ಕ್ಲೀನ್ ಆದ ಜಾಗದಲ್ಲಿ ನಿಮ್ಮಂತವ್ರು ಗಲೀಜ್ ಮಾಡ್ತಿರಲ್ಲ, ನೀವೆಲ್ಲ ಮನುಷ್ಯರಾ? ಏಯ್ ಗೀತಾ, ಏಯ್ ಏನ್ ಗೀತಾ? ಇಳ್ಸಿ ಕೈನ. ಅವರು ಮನುಷ್ಯರೇ, ಅವ್ರಿಗೂ ಗೌರವದ ಬದುಕಿರುತ್ತೆ. ಕೆಲ್ಸದವ್ರಂದ್ರೆ ಏನ್ ಅನ್ಕೊಂಡಿದ್ದೀರಾ? ಒಂದಿನ ಈ ಮನೆ ಕೆಲ್ಸ ನೀವ್ ಮಾಡಿ ನೋಡೋಣ. ಅವ್ರ ಒಗ್ಯ ಹೊಟ್ಟೆ ನಿಮ್ ಮನೆಗ್ ಶೋಭೆ, ಅವ್ರ ವರ್ಷನೆಲ್ಲ ನಿಮ್ ಮನೆಗ್ ಕಳೆ, ಅವ್ರ ತೆಗಿಯೋ ಕಸ ನಿಮ್ ಮನೆ ಅಂದ, ಅವ್ರು ಮಾಡೋ ಅಡ್ಗೆ ನಿಮ್ ಪಾಲಿನ ಊಟ. ಅದು ಅಂತ ಊಟ ಹಾಕೋರ್ ಮುಖದಲ್ಲಿ ನೀವ್ ನೋಡ್ಬೇಕಾಗಿರೋದು ಒಬ್ಬ ತಾಯಿನ, ಅಕ್ಕನ, ತಂಗಿಯನ್ನ. ಅದನ್ ಬಿಟ್ಟು ಜ್ವಲ್ ಸುರಿಸ್ತಾ ನಿಂತಿದ್ದೀರಲ್ಲ, ಥೂ, ನಿಮ್ ಜನ್ಮಕ್ಕಿಷ್ಟು. ಗೀತಮ್ಮ, ಹೋಗ್ಲಿ ಬಿಡಿ ಅಮ್ಮ. ಈ ರೀತಿ ಹೋಗ್ಲಿ ಹೋಗ್ಲಿ ಅಂತ ಬಿಟ್ಟಿರೋದ್ಕೆ ಇಂಥ ಮನೆ ಹಾಳು ಮನ್ಸುಗಳು ಹೆಚ್ಚಾಗಿರೋದು ಕಣ್ಮಣಿ. ಕಾಡೋ ಕೈಗಳನ್ನ ಎಳ್ಕೊಂಡೋಗಿ ಅಡ್ಗೆ ಮನೆ ಗ್ಯಾಸ್ ಮೇಲೆ ಇಟ್ಟು ಸುಟ್ಟಾಗ್ಲೆ ಇಂಥವ್ರಿಗೆ ಬುದ್ಧಿ ಬರೋದು. ಬೇಡ್ದಿರೋ ಮಾತುಗಳನ್ನ ಆಡೋ ಇಂಥವ್ರ ಬಾಯಿಗೆ ಬ್ಲೀಚಿಂಗ್ ಪೌಡರ್ ಹಾಕಿ ಬಚ್ಲು ಮನೆ ಬ್ರಷ್ ತಗೊಂಡು ಉಜ್ಬೇಕು, ಆಗ ನಾಲ್ಗೆ ಕ್ಲೀನ್ ಆಗುತ್ತೆ. ಆಯ್ತು ನೋಡು ಗೀತಾ, ಆಯ್ತು, ಯಾಕೆ ಇದನ್ನ ಚುಂಗ ಮಾಡೋದು, ಬಿಟ್ಬಿಡೋಣ. ಬೇಗ ಸುಮ್ನಿರ್ಲಿ. ಮಾಡಿದ ತಪ್ಪಿಗೆ ಸಾರಿ ಕೇಳಿ ತಾರಣ್ಣ ಅಂಕಲ್. ನಾನ್ ಇವಳ ಹತ್ರ ಈಗ ಕೇಳಿದ್ರೆ ಇವ್ರ ಹತ್ರ ಬಿಟ್ರು ಇವ್ರ ಹತ್ರನೇ ಕೇಳ್ಬೇಕು. ಆದ್ರೆ ಸುತ್ತಮುತ್ತ ಮನೆಯವರೆಲ್ಲ ಇರ್ತಾರೆ, ಆಗ್ಬೋದಾ? ಬೇಡ, ನೋ ನೋ ನೋ, ಮುಗಿಸ್ಬಿಡೋಣ. ಐ ಆಮ್ ಸಾರಿ. ನನ್ನನ್ನ ಕ್ಷಮಿಸ್ಬಿಡು ಕಣ್ಮಣಿ. ಓಕೆ, ಥ್ಯಾಂಕ್ ಯು, ಬಾಯ್. ಒಂದ್ ನಿಮಿಷ ತಾರಣ್ಣ ಅಂಕಲ್. ಒಂದ್ ವಿಷಯ ತಲೆಯಲ್ಲಿ ಸ್ಪಷ್ಟವಾಗಿರ್ಲಿ ತಾರಣ್ಣ ಅಂಕಲ್. ಮನೆ ಕೆಲ್ಸದವ್ರು ನಿಮ್ ಮನೆ ಕೆಲ್ಸ ಮಾಡಕ್ಕೆ ನೀವು ನಾಲಾಯಕರು ಅನ್ನೋ ಕಾರಣಕ್ಕೆ ಬರ್ತಾರೆ. ನೀವು ಬೇಕಾದಾಗ ಬಳಸ್ಕೊಳ್ಳಿ ಅಂತಲ್ಲ. ಇನ್ನೊಂದ್ಸತಿ ಇಂಥದ್ ನೋಡಿದ್ರೆ ಅಷ್ಟೇ. ಆಮೇಲೆ ರೀ ರೀ ನಾನು ರೆಡಿ, ಹೊರಡೋಣ ಗೀತಾ ಮನೆಗೆ. ಬೇಡ. ಅಲ್ಲ ರೀ, ನಾವಿವತ್ತು ಗೀತಾ ಮನೆಗೆ ಹೋಗಿ. ನಾವು ಗೀತಾ ಮನೆಗೆ ಹೋಗ್ತಾ ಇಲ್ಲ. ಮತ್ತೆ ಅವಳನ್ನ ಕರ್ಕೊಂಬರೋದು ಹೇಗೆ? ಫೋನ್ ಮಾಡ್ತೀನಿ, ಅವರೇ ಬರ್ತಾರೆ. ಫೋನ್ ಮಾಡಿ ಹೆಣ್ಮಗುನ ಮನೆ ಕರೆದ್ರೆ ಏನು ಚೆನ್ನಾಗಿರುತ್ತೆ ರೀ. ಅದೇ ಚೆನ್ನಾಗಿರೋದು. ನಾವು ಈಗ ಹೋಗಿ, ಮಗಳೇ ನಿನ್ನ ನೋಡಬೇಕು ಅಂತ ಅನ್ನಿಸ್ತು, ಬಾ ನಮ್ಮ ಮನೇಲಿ 2 ದಿನ ಇದ್ದು ಬರುವಂತೆ ಅಂತ ಕರೆದ್ರೆ ಅವಳಿಗೆ ಅನುಮಾನ ಬರೋದಿಲ್ವೇನೆ? ಅನುಮಾನ ಯಾಕ್ರಿ ಬರುತ್ತೆ? ಬರುತ್ತೆ. ಸ್ವಲ್ಪ ಯೋಚನೆ ಮಾಡೆ. ಮೊನ್ನೆ ತಾನೇ ನಾವು ಅವ್ರ ಮನೆಗೆ ಹೋಗಿ ಬಂದಿದ್ದೀವಿ. ಅವಳನ್ನ ಕರ್ಕೊಂಡು ಬರೋ ಹಾಗಿದ್ರೆ ಮೊನ್ನೆನೇ ಕರ್ಕೊಂಡು ಬರ್ಬೋದಾಗಿತ್ತು. ಈಗ ಯಾಕೆ ಬಂದಿದ್ದಾರೆ ಅಂತ ಅನ್ಸಲ್ವಾ ಅವಳಿಗೆ? ಅಳಿಮಯ್ಯ ಬೇರೆ ನಾನು ಬಂದು ಹೋಗಿರೋದು ಗೀತಂಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಮಗಳು ಒಳ್ಳೇದಕ್ಕೆ ಅವ್ರೇನೋ ಮಾಡ್ತಿರುವಾಗ ಅವ್ರ ಮೇಲೆ ಅನುಮಾನ ಹುಟ್ಟುವ ಹಾಗೆ ನಾವು ಮಾಡಬಾರ್ದು ಅಲ್ವೇನೆ? ಹಾಂ, ನೀವು ಹೇಳ್ತಿರೋದೇನೋ ಸರಿ. ಆದರೆ ಈಗ ನಾವು ಫೋನ್ ಮಾಡಿ ಕರೆದ್ರು ಅವಳಿಗಾಗ ಅದೇ ಅನುಮಾನ ಬರಬಹುದಲ್ವಾ? ಅದಕ್ಕೆ ಇಷ್ಟೊತ್ತು ಯೋಚನೆ ಮಾಡಿ
ಒಂದು ಭಯಂಕರವಾದ ಐಡಿಯಾ ಮಾಡಿದ್ದೀನಿ. ಏನದು? ನಿನಗೆ ಈಗ ಜ್ವರ, ಆರೋಗ್ಯವಾಗೇ ಇದೀನಲ್ಲ ರೀ. ನಿನಗೆ ಅನಾರೋಗ್ಯ ಅಂತ ಗೀತನ ಹತ್ರ ನಾನು ಸುಳ್ಳು ಹೇಳ್ತೀನಲ್ಲ, ಆಗ ಅವಳು ಓಡೋಡ್ ಬರ್ತಾಳೆ. ಅವಳೊಬ್ಳೆ ಬರಕ್ ಸಾಧ್ಯನಾ? ಜೊತೆಲಿ ಅಳಿಯಂದ್ರು ಬರ್ತಾರೆ. ಇಬ್ರು ಒಟ್ಟಿಗೆ ಬಂದಾಗ ಆಗತ್ತೆ. ಗೀತನ ಮುಂದೆ ಅವಳ ಸ್ವಾಭಿಮಾನದಿಂದ ನಮ್ಮ ಸಂಸಾರ ಹೇಗೆಲ್ಲ ಏಳಿಗೆ ಪಡೀತು ಅಂತ ಹೇಳ್ತೀನಿ. ಒಂದು ಹೆಣ್ಣು ಹೆತ್ತ ಮನೆಗೆ ಹೇಗೆ ಕಣ್ಣಾಗ್ತಾ ಹೋಗ್ತಾಳೆ ಅಂತ ಬಿಡಿಸಿ ಹೇಳ್ತೀನಿ. ಏನಂತೀಯ? ನಿಮ್ಮ ಸ್ವಾರ್ಥಕ್ಕೆ ನೀವು ಏನು ಬೇಕಾದ್ರೂ ಮಾಡ್ತೀರಾ ಅಂತ ಗೊತ್ತು ಬಿಡಿ. ಏನಂದೆ? ಹಾ, ನನಗೆ ತುಂಬಾ ಜ್ವರ, ಮಗಳಿಗೆ ಫೋನ್ ಮಾಡಿ ಅಂದೆ. ಮಾಡ್ತೀನಿ. ಹಲೋ ಅಮ್ಮ. ಮಾತಾಡ್ತಿರೋದು ಅಮ್ಮ ಅಲ್ಲಮ್ಮ, ಅಪ್ಪ. ಅಪ್ಪ, ಯಾಕಪ್ಪ ಡೆಲ್ಲಾಗಿ ಮಾತಾಡ್ತಿದ್ಯಾ? ಜ್ವರನಮ್ಮ, ಸಿಕ್ಕಾಪಟ್ಟೆ ಜ್ವರ. ನಿಮ್ಗ? ಇಲ್ಲಮ್ಮ, ನಿಮ್ಮಮ್ಮನಿಗೆ. ಅಯ್ಯೋ ದೇವ್ರೆ, ಈಗ ಹೇಗಿದ್ದಾರೆ? ಡಾಕ್ಟರ್ಗೆ ತೋರ್ಸಿದ್ರಾ? ರಾತ್ರಿ ಪೂರ್ತಿ ಜ್ವರನಮ್ಮ. ಡಾಕ್ಟ್ರು ಬಂದು ನೋಡಿ ಹೋದ್ರು, ಮಾತ್ರೆ ಕೊಟ್ಟಿದ್ದಾರೆ. ರಾತ್ರಿ ಎಲ್ಲ ವಿಲವಿಲ ಅಂತ ಒದ್ದಾಡ್ಬಿಟ್ಲಮ್ಮ. ಕಂಪ್ಲೀಟ್ ಆಗಿ 4 ದಿನ ರೆಸ್ಟ್ ಬೇಕಂತೆ. ಕನ್ವರಿಸ್ತಾನೇ ಇರ್ತಾಳೆ. ಪ್ರತಿ ಮಾತಲ್ಲೂ ಗೀತಾ ಗೀತಾ ಗೀತಾ. ಅಯ್ಯೋ ದೇವ್ರೆ, ಅಪ್ಪ ಅಮ್ಮನ್ಗೆ ಫೋನ್ ಕೊಡಿಪ್ಪ. ಅವಳು ಫೋನ್ ಕೊಟ್ರು ಅವಳ ಕೈಲಿ ಮಾತಾಡಕ್ ಆಗೋಲ್ಲ. ಬಾಯೆಲ್ಲ ಉಷ್ಣ ಕೆದ್ರು ಬಿಟ್ಟಿದೆ. ಏನೋ ಮಾತಾಡಕ್ ಹೋಗ್ತಾಳೆ, ಮಾತು ಮುಂಚೆ ಗೀತಾ ಅಂತಾಳಮ್ಮ. ಮಗಳೇ, ನಾನು ನಿನಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಮ್ಮ. ನೀನೊಂದೆರಡು ದಿನ ಇಲ್ಲಿಗೆ ಬಂದು ನಿಮ್ಮ ಅಮ್ಮನ ನೋಡಿ ಸುಧಾರಿಸ್ಕೊಟ್ಟು ಹೋಗಕ್ಕಾಗತ್ತೇನಮ್ಮ? ಖಂಡಿತವಾಗ್ಲೂ ಬರ್ತೀನಪ್ಪ. ಆಯ್ತು ಮಗಳೇ, ಬರ್ತಾ ಅಳಿಯಂತ್ರನ್ನು ಕರ್ಕೊಂಡು ಬಾ ಮಗಳೇ. ಯಾಕಪ್ಪ? ಮಗಳೇ, ಸುಮ್ಮನೆ ಏನೋ ಕಾರಣ ಹೇಳಿ ನೀನು ಬರ್ತಿದ್ಯಾ ಅಂತ ಆಗಬಾರ್ದು ಅಲ್ವಾ? ಜೊತೆಲಿ ಅಳಿಯನ್ನು ಕರ್ಕೊಂಡು ಬಾರಮ್ಮ. ನೀವಿಬ್ರು ಜೊತೆಲಿ ಬಂದ್ರೆ ನಿಮ್ಮಿಬ್ರನ್ನು ನೋಡಿ ಅವಳು ಸಂತೋಷ ಆಗಿ ಅವಳ ಆರೋಗ್ಯ ಬೇಗ ಸುಧಾರಿಸ್ಬೋದೇನೋ ಕಣಮ್ಮ. ಪ್ಲೀಸ್ ಮಗಳೇ, ಬರ್ತೀಯ ಅಲ್ವಾ? ಆಯ್ತಪ್ಪ, ಬರ್ತೀನಿ. ಆದಷ್ಟು ಬೇಗ ಬಾರಮ್ಮ, ಕಾಯ್ತಾ ಇರ್ತೀವಿ ಮಗಳೇ. ಸಕ್ಸಸ್. ಬರ್ತಾರೆ, ಅಳಿಯ ಮಗಳು ಇಬ್ರು ಬರ್ತಾರೆ. ಸುಶೀಲಾ, ನೀನೀಗ ಒಂದು ಹಳೆ ಸೀರೆ ಉಟ್ಕೊಂಡು ಹಾಸಿಗೆ ಮೇಲೆ ಬಿತ್ಕೋ. ನಿನ್ಗೀಗ ಜ್ವರ. ತಂಗಿ ಏನಾಯ್ತಣ್ಣ? ಅಮ್ಮ, ತಂಗಿಯವ್ವ, ನಿನ್ನ ಮಗ ಹೇಳಿದ ಅಕ್ಷರ ನಿಜ ಆಗ್ತಿದೆ ತಂಗಿಯವ್ವ. ಅವಳಿಗೆ ಅವಳ ಮನೆಯಿಂದ ಫೋನ್ ಬಂದಿದೆ. 10 ಕಡೆಯಿಂದ ಅವಳ ಅಪ್ಪ ಪಾಪಿ ಶ್ರೀನಿವಾಸ ಮಾತಾಡ್ತಿದ್ದ ಅಂತ ಅನ್ಸುತ್ತೆ ತಂಗಿಯವ್ವ. ಇವಳು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ಲು. ಅನ್ಲೇಬೇಕು, ಅವಳು ಹೋಗ್ಲೇಬೇಕು. ನಾನು ಅಂದ್ಕೊಂಡಿದ್ದ ಆಗ್ಲೇಬೇಕು. ತಂಗಿಯವ್ವ, ಈಗ ಅವಳು ಬಂದು ನಿನ್ನಲ್ಲಿ ಅತ್ತೆ ನಾನು ತವರ ಮನೆಗೆ ಹೋಗ್ಬೇಕತ್ತೆ, ಪ್ಲೀಸ್ ನಂಗೆ ಪರ್ಮಿಷನ್ ಕೊಡಿ ಅಂತ ಬಂದು ಹೇಳ್ತಾಳೆ ತಂಗಿಯವ್ವ. ಆಗ ನೀನು ನಿಂದೇ ಮಾತು ನಡಿಬೇಕನ್ನೋ ಕಾರಣಕ್ಕೋಸ್ಕರ
ಇಲ್ಲ ಹೋಗ್ಬೇಡ, ಇಲ್ಲೇ ಇರುವಂತ ಮಾತ್ರ ದಯವಿಟ್ಟು ಹೇಳ್ಬೇಡ, ಯಾಕಂದ್ರೆ ಆಮೇಲೆ ಅವಳು ಇಲ್ಲೇ ಉಳ್ಕೊಂಡ್ಬಿಡ್ತಾಳೆ. ಮೈಂಡ್ ಇಟ್. ನನ್ನನ್ನೇನ್ ಬುದ್ಧಿ ಇಲ್ದವಳು ಅನ್ಕೊಂಡಿದ್ಯಾ? ಹ್ಞೂ ತಂಗಿಯವ್ವ, ಅದಕ್ಕೆ ಹೇಳಿದ್ದು. ಏನ? ಅಮ್ಮ, ಮಾಮನ್ ಮಾತ್ ಬಿಟ್ಟಾಕು. ಈಗ ಆಗೋದನ್ನ ನೋಡಿ ಸಂತೋಷ ಪಡು. ಗೀತಾ ಒಂದ್ಸತಿ ಈ ಮನೆ ಹೊಸಲು ದಾಟಿ ತಾನಾಗ್ ತಾನ ಹೋಗ್ಲಿ, ಆಮೇಲೆ ಇರೋದು ನಿಜವಾದ ಆಟ. ಇಲ್ಲಿವರೆಗೂ ಆಗಿದ್ದು ನಾನ್ ಅಂದ್ಕೊಂಡಂಗೆ, ಇನ್ಮೇಲೆ ಆಗೋದು ನಾನ್ ಅಂದ್ಕೊಂಡಂಗೆನೆ. ತಂಗಿಯಮ್ಮ, ತಂಗಿಯಮ್ಮ, ನೀನು ಓದ್ತಿರುವಂತ ಮ್ಯಾಗ್ಝಿನು ಪುಟ ಸಂಖ್ಯೆ 16ರಲ್ಲಿ ಒಂದು ಲೇಖನ ಓದ್ದೆ ನಾನು. ಅದೆಲ್ಲೋ ಒಂದ್ ಕಡೆ ಏನದು ಮುತ್ತಿನಂಥ ಅತ್ತೆಯರು ಅಂತ ಒಂದು ಸಂಘ ಕಟ್ಕೊಂಡಿದಾರಂತೆ. ನೀನ್ ಯಾಕೆ ಒಂದು 150 ರೂಪಾಯಿ ಕೊಟ್ಟು ಆ ಸಂಘಕ್ಕೆ ಅಜೀವ ಸದಸ್ಯತ್ವ ಪಡ್ಕೋಬಾರ್ದು? ಮಾಮ, ಇಲ್ದಿರೋದನ್ನೆಲ್ಲ ಹೇಳಿ ನಮ್ಮ ಅಮ್ಮನ್ ತಲೆ ಕೆಡಿಸ್ಬೇಡ. ಅಮ್ಮ ಅತ್ತೆ ಆಗ್ಬೇಕು ಅಂದ್ರೆ ನಾನ್ ಮದ್ವೆ ಆಗ್ಬೇಕು, ಅದಿನ್ನೂ ಆಗಿಲ್ಲ. ಅಯ್ಯೋ ಪುಣ್ಯಾತ್ಮ, ನೀನು ಆವತ್ತಿನಿಂದ ಇವತ್ತಿನವರೆಗೆ ಅದನ್ನ ಹೇಳ್ತಾನೆ ಇದೆಯಾ. ನಮ್ಮ ಕೈಯಲ್ಲಿ ಅದನ್ನೆಲ್ಲ ನಂಬಕ್ ಆಗ್ತಿಲ್ಲ ಗುರುವೆ. ನೋಡು, ನನ್ನ ತಂಗಿಯಮ್ಮ. ಅತ್ತೆ, ನೋಡ್ದ ಅತ್ತೆ? ಅತ್ತೆ, ತವರಿಂದ ಫೋನ್ ಬಂದಿತ್ತು. ಫಸ್ಟ್ ಆಫ್ ಆಲ್, ಫೋನ್ ನಿನಗ್ ಬಂದಿದೆ ಅಂದ್ಮೇಲೆ ಆ ವಿಷಯ ನನಗ್ ಯಾಕೆ ಹೇಳ್ತಾ ಇದೀಯಾ? ಮೋರ್ ಓವರ್, ನಿನ್ ತವ್ರಿನ ವಿಷಯ ಕಟ್ಕೊಂಡು ನನಗೇನಾಗ್ಬೇಕು? ಅಮ್ಮನ್ಗೆ ತುಂಬಾ ಜ್ವರ ಇದೆಯಂತೆ, ಒದ್ದಾಡ್ತಿದ್ದಾರೆ. ಅದಕ್ಕೆ ಆಸ್ಪತ್ರೆಯಲ್ಲಿ ಏನಾದ್ರು ಇನ್ಫ್ಲೂಯೆನ್ಸ್ ಬೇಕಾ? ಬೆಡ್ ಏನಾದ್ರು ಬೇಕಿತ್ತಾ? ಡಾಕ್ಟರ್ ಬಂದ್ ನೋಡ್ ಹೋಗಿದ್ದಾರೆ. 4 ದಿವಸ ಬೆಡ್ ರೆಸ್ಟ್ ಹೇಳಿದ್ದಾರೆ. ಅಮ್ಮನ್ ನೋಡ್ಕೊಳಕ್ಕೆ 4 ದಿವಸ ತವ್ರಿಗೆ ಹೋಗಿ ಬರ್ಬೇಕು. ಅಂದ್ರೆ ನೀನು ನಿನ್ನ ತವರಿಗೆ ಹೋಗೋಕೆ ನನ್ನ ತಂಗಿಯಮ್ಮನ ಹತ್ರ ಪರ್ಮಿಷನ್ ಕೇಳ್ತಾ ಇದೆಯಾ? ಆಮ್ ರೈಟ್? ವಿಷಯ ತಿಳಿಸ್ತಿದ್ದೀನಿ. ಹೇಳ್ತಾ ಇರೋದೇ ಪರ್ಮಿಷನ್, ಅದ್ರ ಮೇಲೆ ಜಾಣತನದ ಉತ್ತರ. ಆಯ್ತು, ಪರ್ಮಿಷನ್. ಏನಿವಾಗ? ಮನೆಯಿಂದ ಹೊರಗೋಗುವಾಗ ಹೇಳಿ ಹೋಗುದು ಸಂಸ್ಕಾರ. ಆದ್ರೆ ನಿಮಗಿಲ್ಲ ಬಿಡಿ ಯಜಮಾನ್ರೆ, ನನಗಿದೆ. ಇಟ್ಕೊಳೆ, ಅದು ಯಾವ ಸಂಸ್ಕಾರ ಇಟ್ಕೊಂಡ್ರು ಕೇಳಿದ್ರು ಅಷ್ಟೆ. ಈಗ ನೀನು ಹೋಗ್ತಿದ್ಯಾ, ಮತ್ತೆ ಯಾವುದೇ ಕಾರಣಕ್ಕೂ ನೀನು ಈ ಮನೆಗೆ ಬರಲ್ಲ, ಬರೋಕೆ ಆಗೋದು ಇಲ್ಲ.